ಅದು ಎಲ್ಲ ಕಡೆಗೆ ಇಡೀ ರಾಜ್ಯದಲ್ಲೇ ಸ್ವಲ್ಪ ಯೂರಿಯಾ ಕೊರತೆ ಆಗಿದೆ. ಅದನ್ನ ಆಗ ಕಾರಣ ಏನಂದರೆ ಕೇಂದ್ರ ಸರ್ಕಾರ ನಮ್ಮ ಕ್ವಾಂಟಿಟಿ ತಕ್ಕಂತೆ ಸರಬರಾಜು ಮಾಡಿದರೆ ಈ ಥರ ಆಗ್ತಾ ಇರಲಿಲ್ಲ. ಅಲ್ಲಿ ಕೊಡ್ತಕ್ಕಂಥದ್ದು ನಮಗೆ ಎಷ್ಟೋ ಲಕ್ಷ ಟನ್ ಗೊಬ್ಬರ ಕೊಟ್ಟರೆ ಅದರಲ್ಲಿ ಅರ್ಧ ಕೊಟ್ಟಿರೋದ್ರಿಂದ ಈ ಥರದೊಂದು ವ್ಯತ್ಯಾಸ ಆಗಿದ್ದರೂ ಸಹ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕೃಷಿ ಸಚಿವರಾಗಿರ್ತ ಚಲುವರಾಯಸ್ವಾಮಿ ಅವರು ಕೂಡಲೇ ಈಗ ಕೇಂದ್ರ ಸರ್ಕಾರ ಮೇಲೆ ಪತ್ರ ಬರೆದು ಆ ಗೊಬ್ಬರವನ್ನು ಪೂರೈಸಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡಿದ್ದಾರೆ. ಅದರಂತೆ ಈಗ ನಿನ್ನೆ ಗೊಬ್ಬರ ಬಂದು ಎಲ್ಲ ಪಂಚಾಯತ್ಗೆ ಎಲ್ಲ ಸೊಸೈಟಿಗಳಿಗೆ ಹಂಚೋದಕ್ಕೆ ನಾನು ಸಹ ಸೂಚನೆ ಕೊಟ್ಟಿದ್ದೀನಿ. ಈಗ ನಿನ್ನೆ ಅಣಜಿ ಇರ್ಬೋದು, ಎಲ್ಲ ಕಡೆಗೆ ಹೊನ್ನೂರು ಇರ್ಬೋದು, ಎಲ್ಲ ಕಡೆಗೂ ಒಂದೊಂದು ಲೋಡ್ ಈಗ ಗೊಬ್ಬರ ಕೊಟ್ಟಿದ್ದೇವೆ. ಇನ್ನೂ ಅದು ಸಾಗ್ತಾ ಇಲ್ಲ. ಅದರಿಂದ ಇನ್ನೂ ಹೆಚ್ಚಿನ ಗೊಬ್ಬರ ನಮಗೇನು ಅವಶ್ಯಕತೆ ತಕ್ಕಂತೆ ನಮಗೆ ಕ್ವಾಂಟಿಟಿ ಬರ್ಬೇಕು, ಅದು ಬಂದರೆ ನಮ್ಮ ರೈತರಿಗೆ ಸಮರ್ಪಕವಾಗಿ ಗೊಬ್ಬರ ವಿತರಣೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಬಯೋಮೆಟ್ರಿಕ್ ಮಿಷಿನ್ ಇಟ್ಕೊಂಡು ಆಧಾರ್ ಕಾರ್ಡ್ ನಂಬರ್ ಒಬ್ಬರಿಗೆ ಒಂದು ಚೀಲ ಒಂದು ಪ್ಯಾಕೆಟ್ ಮಾತ್ರ ಕೊಡ್ತಾ ಇದ್ದಾರೆ. ಹಿಂಗಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಮಾಯಕೊಂಡದಲ್ಲಿ ಇವತ್ತು ಬೆಳಿಗ್ಗೆ ರೈತರು ಪ್ರತಿಭಟನೆ ಮಾಡಿ ಅದೇ ಒಂದೀಗ ನಮಗೆ ಅಂದ್ರೆ ಒಂದು ಪ್ಯಾಕೆಟ್ ಒಂದು ತೊಗೊಂಡ್ರೆ 30 ದಿವಸ ತಗೋದಾಗಿಲ್ಲ, ಅಂದ್ರೆ 50 kg ನಾವು 30 ದಿವಸ ಹೇಗೆ ಯೂಸ್ ಮಾಡೋದು ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಈಗ ಗೊಬ್ಬರ ಯೂರಿಯಾ ಕಡಿಮೆ ಬಂದಿರೋದ್ರಿಂದ ಇದು ವ್ಯತ್ಯಾಸ ಆಗಿರೋದು. ಈ ಹೋದ ವರ್ಷ ಈ ಥರ ಸಮಸ್ಯೆ ಇದ್ದಲ್ಲ. ಹೋದ ವರ್ಷ ನಮಗೆ ಪೂರೈಕೆಗೆ ತಕ್ಕಂತೆ ನಮಗೆ ಇಲ್ಲಿ ಕ್ವಾಂಟಿಟಿ ಎಷ್ಟು ಬೇಕು, ನಮ್ಮ ರೈತರಿಗೆ ಬಿತ್ತನೆ ಆಗಿರ್ತಕ್ಕಂಥ ಹೊಲಗಳು ಬಿತ್ತನೆ ಆಗಿರ್ತಕ್ಕಂಥ ಗೊಬ್ಬರ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಇತ್ತು. ಈಗ ನಮಗಿಲ್ಲ. ಅದ್ರ ಜೊತೆಗೆ ಈಗ ಮತ್ತೆ ಇನ್ನೂ ನಮಗೇನು ಕೇಳಿರ್ತಕ್ಕಂಥ ಗೊಬ್ಬರ ಈಗ ನಿನ್ನೆ ಬಂದಿದೆ. ನಿನ್ನೆ ಬಂದ ಮೇಲೆ ಎಲ್ಲ ಕಡೆಗೆ ಸಮರ್ಪಕವಾಗಿ ಕಳಿಸಿದ್ದಾರೆ. ಆದರೂ ಅದು ಕಡಿಮೆ ಆಗ್ತಾಯಿದೆ. ಮತ್ತೆ ಈಗ ನಾಳೆ ನಾಡಿದ ಬುಧವಾರದೊಳಗೆ ಕ್ಲಿಯರ್ ಮಾಡ್ತಾವ ಅಂತಕ್ಕಂಥದ್ದನ್ನು ಭರವಸೆ ಕೊಟ್ಟರೆ ಅದನ್ನು ನಾನು ಈಗ ನಾಳೆ ಅಧಿಕಾರಿಗಳ ಸಭೆ ಕರೆದು ಮತ್ತೆ ನಮ್ಮ ರೈತರ ಸಭೆ ಕರೆದು ಮಾತಾಡಿ ಅದನ್ನು ನಮ್ಮ ರೈತರಿಗೆ ಅನ್ಯಾಯ ಇಲ್ದಂಗೆ ಸಮರ್ಪಕವಾಗಿ ಸಂದರ್ಭಕ್ಕೆ ತಕ್ಕಂತೆ ಗೊಬ್ಬರ ಕೊಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಕೆಲವೊಂದಿಷ್ಟು ಗೊಬ್ಬರ ಅಂಗಡಿಗಳಲ್ಲಿ ಸರ್ ಲಿಂಕ್ ಗೊಬ್ಬರ ತಗೋವೆ ಅಂತಂದ್ರೆ ಅಂದ್ರೆ ಲಿಂಕ್ ಅನ್ನ ಕೊಡಲ್ಲ, ತಗೊಳ್ಳೇಬೇಕು ಅಂತ ಹೇಳ್ತಾರೆ. ಈಗ ಮೊದ್ಲಿಂದನೂ ಆ ಲಿಂಕ್ ಅದಕ್ಕೆ ಹಾಕೋಬೇಕಂದ್ರೆ ಯಾಕಂದ್ರೆ ಭೂಮಿಯ ಫಲವತ್ತತೆ ವಿಷಕಾರಿ ಆಗ್ತೈತಿ ಅಂತ ದೃಷ್ಟಿ ಇಟ್ಕೊಂಡು ಈ ಲಿಂಕ್ ಅನ್ನ ತಗೊಳ್ರಿ ಅಂತಕ್ಕಂಥದ್ದು ಈಗ ಒಂದೇ ಸರಿಗೆ ಅವ್ರ ಮೇಲೆ ಒತ್ತಡ ಇರ್ತಾ ಇದಾರೆ. ಇದು ಮೊದ್ಲಿಂದ ಇದ್ಬಿಟ್ಟಿದ್ರೆ ರೈತರು ಅದಕ್ಕೆ ಹೊಂದ್ಕೊಂತಿದ್ರು. ಈಗ ಎಲ್ಲ ಅವರು ಯೂರಿಯಾ ಹಾಕಿ ಅದಕ್ಕೆ ಸೆಟ್ ಆಗಿಬಿಟ್ಟಾರೆ. ಹಂಗಾಗಿ ಈಗ ಲಿಂಕನ್ನು ಈಗ ಬದಲಾವಣೆ ಮಾಡೋದಕ್ಕೆ ಈಗ ಬೇರೆ ಇದು ಬಂದಿದೆ. ಈಗ ನಮಗೆ ಯೂರಿಯಾ ಸ್ಪ್ರೇ ಮಾಡ್ತಕ್ಕಂಥದ್ದು ಈಗ ಅದ್ರ ಕಡೆಗೆ ಹೆಚ್ಚಿನ ಒಲವು ರೈತರು ತೋರ್ತಾ ಇದ್ದಾರೆ. ಅದನ್ನು ಬಳಕೆ ಮಾಡ್ಕೊಂಡ್ರೆ ಮುಂದಿನ ದಿನಗಳ ಒಳ್ಳೆ ಫಲಿತಾಂಶ ಬಂತಂದ್ರೆ ರೈತರು ಅದ್ರ ಕಡೆಗೆ ಒಲವು ತೋರ್ತಕ್ಕಂಥ ಭರವಸೆ ಐತಿ. ಏನು ನಿಮ್ಮ ಕ್ಷೇತ್ರದಲ್ಲಿ ಏನು ಕೆಲಸ ಕಾರ್ಯಗಳಾಗಬೇಕು ಕೇಳಿದ್ರೆ ಅದನ್ನೆಲ್ಲವೂ ಸಹ ನಾವು ಸಮರ್ಪಕವಾಗಿ ಹೇಳಿ ಅವರಲ್ಲಿ ಅದನ್ನು ಭರವಸೆ ಕೊಟ್ಟಿದ್ರೆ ನಾವು ಮಾಡಿಸ್ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಸುರ್ಜೇವಾಲ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಈಗೆಲ್ಲ 50 ಕೋಟಿ ರೂಪಾಯಿ ಒಬ್ಬ ಶಾಸಕರಿಗೆ ಕೊಡ್ತಕ್ಕಂಥ ಒಂದು ಅದಕ್ಕೆ ಅಧಿವೇಶನದಲ್ಲೇ ಪ್ರತ್ಯೇಕವಾಗಿ ಅದನ್ನ ಬಜೆಟ್ನಲ್ಲೇ ಅದನ್ನ ಅಲೋಕೇಶನ್ ಮಾಡಿದ್ದಾರೆ. ಈಗ ಎಲ್ಲ ನಾವು ಪಟ್ಟಿ ಕೊಡ್ತಾ ಇದ್ದಾವೇನು ನಮ್ಮ ವರ್ಕ್ ಪಟ್ಟಿ ಕೊಟ್ಟ ತಕ್ಷಣ ಅದು ರಿಲೀಸ್ ಆಕತಿ. ಅದರ ಮತ್ತೆ ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಸಭೆ ಮಾಡಿ ನಮ್ಮ ಶಾಸಕರಿಗೆ ಏನು ನಮ್ಮ ಕಾಮಗಾರಿ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ. ವಿಪಕ್ಷದವರು ಸುರ್ಜೇವಾಲ ಸೂಪರ್ ಸಿಎಂ ಆಗಿದ್ದಾರೆ ಅಂತಂದ್ರೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತಾರೆ, ಶಾಸಕರ ಜೊತೆ ಯಾವುದು ಮೀಟಿಂಗ್ ಎಲ್ಲಿ ಮಾಡಿಲ್ಲ. ಈಗ ನಾವು ನಾನು ಈಗ ಯಾವುದೋ ಒಬ್ರು ಮೀಟಿಂಗ್ ಮಾಡ್ತಾರಂದ್ರೆ ಹೋಗಿ ನಾನು ಜೊತೆಗೆ ಕುಂತ್ಕೊಂಡ ತಕ್ಷಣ ನಾನು ಮೀಟಿಂಗ್ ಮಾಡಲ್ಲ. ಅದು ಸಂಬಂಧಪಟ್ಟಂಥ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮೀಟಿಂಗ್ ತಗೊಂಡಾಗ ಕುಂತಿರ್ಬೋದು, ಅಷ್ಟು ಬಿಟ್ರೆ ಅವರ ವೈಯಕ್ತಿಕ ಮೀಟಿಂಗ್ ಕರೆದು ಎಲ್ಲಿ ಮಾಡಿಲ್ಲ. ಆ ಥರ ಶಾಸಕರು ಮೀಟಿಂಗ್ ಕರೆದಾಗ ಸ್ಟೆನೋಗ್ರಾಫರು, ಟ್ರಾನ್ಸ್ಲೇಟರು, ಮತ್ತೊಬ್ಬ ರೈಟರು ಇವರೆಲ್ಲರೂ ಇದ್ರಂತಲ್ಲ ಸರ್ ಒಬ್ಬೊಬ್ರು? ಆ ಥರದ್ದು ಯಾರಿಲ್ಲ. ಅವರೇ ಡೆಲ್ಲಿಯಿಂದ ಎಲ್ಲ ಬಂದಿರೋದು, ಇಲ್ಲೇ ಯಾರು ಅಂದ್ರೆ ಅವ್ರು ಎಲ್ಲ ನೀವು ಏನು ಸಮಸ್ಯೆ ಇದೆ ಅವ್ರ ಕಡೆ ನಮ್ಮ KPCC AICC ಕಡೆಯಿಂದ ಇರ್ತಕ್ಕಂಥ ಪದಾಧಿಕಾರಿಗಳು ಬಂದ್ ಮಾಡ್ಕೊಂಡವ್ರು. ಶಾಸಕರಿಗೆ ಯಾವ ಇಲಾಖೆ ಸಮಸ್ಯೆ ಇದೆ ಅದನ್ನ ಲೆಟರ್ ಟೈಪ್ ಮಾಡಿ ಆ ಇಲಾಖೆಗೆ ರವಾನೆ ಆಗ್ತಿತ್ತಂತಲ್ಲ ಸರ್ ಪತ್ರನೇ? ಆ ಥರ ಇಲ್ಲ. ಆ ಸಂಬಂಧಪಟ್ಟ ಸಚಿವರಿಗೆ ನಾವು ತಲುಪಿಸ್ತಾನೆ ಅಂತಕ್ಕಂಥದ್ದು. ಈಗ ನಮ್ಮ ಮನವಿ ಇಸ್ಕೊಂಡ್ಮೇಲೆ ಇದನ್ನ ಯಾವ ಮಿನಿಸ್ಟ್ರಿ ಕೊಡಕಪ್ಪ ಆ ಮಿನಿಸ್ಟ್ರಿ ತಲುಪಿಸಿ ನಾನು ಹೇಳ್ತೇನೆ ಬಿಡಪ್ಪ ನೆಕ್ಸ್ಟ್ ಅವ್ರಿಗೆ ಅಂತಂದು ಹೇಳ್ತಿದ್ರು. ಆದ್ರೆ ಅವ್ರಿಗೆ ಪತ್ರ ಅಲ್ಲೇ ರವಾನೆ ಆಗಲ್ಲ. ಅದು ಈಗ ನಾಳೆ ಅವ್ರ ಸಭೆ ಕರೆದಾಗ ಅವ್ರಿಗೆಲ್ಲ ಈ ಥರ ನ್ಯೂನತೆಗಳನ್ನು ಎಲ್ಲವೂ ಅಭಿವೃದ್ಧಿಗೆ ಅದನ್ನ ಇವ್ರನ್ನ ಬಗೆಹರಿಸಿಕೊಡ್ರಿ ಅಂತ ಒಂದು ಅವ್ರಿಗೆ ಒಂದು ಸೂಚನೆ ಕೊಟ್ಟಿರ್ತಾರೆ ಅಷ್ಟೇ. ಎಲ್ಲ ಶಾಸಕರು ಅವರ ಏನನ್ನ ನ್ಯೂನತೆಗಳಿದ್ದಾವೆ ನಾನು ಬರ್ಕೊಂಡು ಅವನ್ನ ಸಂಬಂಧಪಟ್ಟಂತ ನಮ್ಮ ಸಚಿವರಿಗೆ ಮತ್ತೆ ಅಧಿಕಾರಿಗಳೇನು ಅವ್ರು ಹೇಳೋದು, ಸಚಿವರಿಗೆ ಹೇಳೋದು. ಸಚಿವರು ರಾಜನ್ ಅವ್ರು ಹೇಳ್ತಿದ್ರೆ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ. ಅದು ಹಿರಿಯರ ಮಾತು, ನಮಗೇನು ನಾವೇನು ಸಣ್ಣ ಹುಡುಗರು ಗೊತ್ತಿಲ್ಲ ಅವು. ಅದು AICC ಮತ್ತೆ ನಮ್ಮ ಹೈಕಮಾಂಡ್ ಬಿಟ್ಟು ವಿಚಾರ. ಎಲ್ಲ ಒಟ್ಟ BJP ಆಡಳಿತದ ಅವಧಿಗಿಂತನೂ ನಮ್ಮ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸಾಹೇಬರು ಮೈಸೂರು ಭಾಗಕ್ಕೆ ಹೆಚ್ಚಿನ ಅಭಿವೃದ್ಧಿ ಮಾಡಿದ್ದಾರೆ.
BJP ಅವಧಿ ಏನಿತ್ತಲ್ಲ ಆ ಕಾಲದಲ್ಲಿ ಅಭಿವೃದ್ಧಿ ಆಗಿರಲಿಲ್ಲ. ಇವರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇನಾದಂಥ ಸಂದರ್ಭದಲ್ಲಿ ಆ ಭಾಗಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ ಅನ್ನೋ ದೃಷ್ಟಿಯನ್ನು ಹೇಳ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.